ಒಬ್ಬ ಮನುಷ್ಯ ಶುದ್ಧನಾಗಿ ಸದ್ಗತೆಯನ್ನು ಪಡಿತಕ್ಕಂಥ ಸ್ಥಾನ ಇದು ಪ್ರಯಾಗ ಕ್ಷೇತ್ರ. ವೇದ ಓದೋದು ಶ್ರೇಷ್ಠ, ಕಸ ಹೊಡೆಯೋದು ಕನಿಷ್ಠ ಅನ್ನುವಂಥ ಭಾವ ನಮ್ಮ ದೇಶದಲ್ಲಿ ಇಲ್ಲ. ಯೋಗಿ ಆದಿತ್ಯನಾಥ್ ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಪೂರ್ವವಾಗಿರ್ತಕ್ಕಂಥದ್ದು. ನೂರಾರು ಸಾವಿರಾರು ಲಕ್ಷಾಂತರ ಜನ ವ್ಯವಸ್ಥೆ ಮಾಡೋದು ಭಾಳ ಕಷ್ಟ. ಅದು 40-50 ಕೋಟಿ ಜನ ಬರ್ತಕ್ಕಂಥ ಈ ಸ್ಥಾನವನ್ನು ಅಷ್ಟೇ ಸ್ವಚ್ಛವಾಗಿಡೋದು, ಇರಲಿಕ್ಕೆ ವ್ಯವಸ್ಥೆ ಮಾಡೋದು, ಬರ್ತಕ್ಕಂಥವ್ರಿಗೆ ಹೋಗಲಿಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಮತ್ತು ಇಷ್ಟೆಲ್ಲ ಉಸಿಗಿನ ಪ್ರದೇಶದಲ್ಲಿ ಒಂದು ದೊಡ್ಡ ನಗರವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಉತ್ತರ ಪ್ರದೇಶ ಸರ್ಕಾರದ ಬಹಳ ದೊಡ್ಡ ಶ್ರೇಯಸ್ಸು ಅಂತ ನಮಗೆ ಅನಿಸ್ತದೆ. ಇವತ್ತು ನಮ್ಮ ಜೊತೆ ಶ್ರೀ ಕಾಶಿ ಜಗದ್ಗುರುಗಳಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಹರ ಹರ ಮಹಾದೇವ್. ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಾವೊಂದು ಲಕ್ಕಿ ಜನರೇಷನ್ ಅಂತಾನೆ ಹೇಳ್ಬಹುದು. ಏನು ಹೇಳ್ತೀರಾ ಗುರುಗಳೇ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡುವಂಥ ಪರಂಪರೆ ಇದು ಸನಾತನ ಕಾಲದಿಂದ ಕೂಡ ಬಂದಿರುವಂಥದ್ದು. ಎಲ್ಲಿ ನದಿಗಳು ಒಂದು ಕಡೆ ಸೇರ್ತವೆ ಅದಕ್ಕೆ ಪ್ರಯಾಗ ಅಂತ ಕರೀತಾರೆ. ಇಂಥ ಪ್ರಯಾಗಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಇದ್ದಾವೆ. ಆದರೆ ಇದರಲ್ಲಿ ಗಂಗಾ ಯಮುನಾ ಜೊತೆಗೆ ಗುಪ್ತವಾಹಿನಿ ಸರಸ್ವತಿ ಇರೋದ್ರಿಂದ ಇದಕ್ಕೆ ಪ್ರಯಾಗರಾಜ್ ಅಂತ ಕರ್ಕೊಂಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಮುದ್ರ ಮಂಥನದಲ್ಲಿ ಏನು ಅಮೃತ ಪ್ರಾದುರ್ಭವಿಸುತ್ತೋ ಆ ಅಮೃತ ಸಿಂಚನೆಯಲ್ಲಿ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ಆವಾಗಲಿಂದರೂ ಕೂಡ ಇಲ್ಲೇ ಕುಂಭ ಸ್ನಾನ ಅನ್ನೋತ ನಡ್ಕೊಂಡು ಬರ್ತದೆ. ಸಾಮಾನ್ಯವಾಗಿ ಮಾಘ ಮಾಸದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಜನ ಗೃಹಸ್ಥರು ಕಲ್ಪವಾಸವನ್ನು ಮಾಡ್ತಾರೆ. ಸುಮಾರು 48 ದಿನಗಳ ಕಾಲ ಒಂದು ಪೂರ್ಣ ಮಂಡಲ ಪರ್ಯಂತರ ಒಂಥರ ವಾನಪ್ರಸ್ಥಾಶ್ರಮಗಳಂತೆ ಇದ್ದು ಪ್ರತಿದಿನ ಗಂಗಾ ಸ್ನಾನ ಜಪತಪ್ಪಗಳನ್ನು ಮಾಡಿಕೊಂಡಿರ್ತಾರೆ. ಹೀಗೆ 12 ವರ್ಷಗಳು ಮಾಡಿದ ನಂತರ ಕೆಲವು ಜನರು ಸನ್ಯಾಸವನ್ನು ಸ್ವೀಕಾರ ಮಾಡತಕ್ಕಂಥ ಪದ್ಧತಿಯೂ ಕೂಡ ಇದೆ. ಹೀಗೆ ಪ್ರಯಾಗದ ಸಂಗಮ ಸ್ಥಾನ ಒಂದು ದೃಷ್ಟಿಯಿಂದ ನಿವೃತ್ತಿ ಮಾರ್ಗವನ್ನು ಬೋಧಿಸುವಂಥ ಸ್ಥಾನ ಇದು. ನಮ್ಮ ದೇಶದ ರಾಜ ಮಹಾರಾಜರು ಕೂಡ ಈ ಪ್ರಯಾಗ ಕುಂಭದಲ್ಲಿ ಬಂದು ಸರ್ವಸ್ವ ದಕ್ಷಿಣಾ ಯಾಗವನ್ನು ಮಾಡ್ತಾಯಿದ್ರು. ಅಂದರೆ ಪ್ರಜರಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಕರದಿಂದ ಬಂದಿರತಕ್ಕಂಥ ಎಲ್ಲ ಸಂಪತ್ತನ್ನು ದಾನ ಧರ್ಮವನ್ನು ಮಾಡಿ ತಮ್ಮ ಊಟ ಬಟ್ಟೆಯನ್ನು ಕೂಡ ದಾನ ಮಾಡಿ ಇನ್ನೊಬ್ಬರಿಂದ ಬಟ್ಟೆಯನ್ನು ಪಡೆದುಕೊಂಡು ಅಂದರೆ ಎಲ್ಲವನ್ನು ದಾನ ಮಾಡಿ ಹೋಗ್ತಕ್ಕಂಥ ಒಂದು ಪದ್ಧತಿ. ಒಟ್ಟಿನ ಮೇಲೆ ಒಬ್ಬ ಮನುಷ್ಯ ಶುದ್ಧನಾಗಿ ಸದ್ಗತೆಯನ್ನು ಪಡಿತಕ್ಕಂಥ ಸ್ಥಾನ ಇದು ಪ್ರಯಾಗ ಕ್ಷೇತ್ರ. ಅಂತೆಯೇ ಇಲ್ಲಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭವಾಗ್ತಾ ಇದೆ. ಈ ಸರ ಬಂದಿರತಕ್ಕಂಥ ಇದು ಕುಂಭ, ಇದಕ್ಕೆ ಮಹಾಕುಂಭ ಅಂತ ಕರಿತೀವಿ. ಸುಮಾರು 12 ವರ್ಷಗಳ 12 ಮಹಾಕುಂಭಗಳ ಪೂರ್ಣ ಕುಂಭಗಳಾದಾಗ ಇದೊಂದು ಮಹಾಕುಂಭ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಸನಾತನ ಸಂಪ್ರದಾಯದ ಎಲ್ಲ ಸಾಧು ಸಂತರು, ಗುರುಗಳು, ಜಗದ್ಗುರುವರು ಬಂದು ಇಲ್ಲಿ ವಾಸ್ತವ್ಯವನ್ನು ಮಾಡಿ ಸಂಗಮ ಸ್ನಾನದ ಜೊತೆಗೆ ಸತ್ಸಂಗವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಸಂಗಮ ಸ್ನಾನದ ಉದ್ದೇಶ ಏನು ಅಂತಂದರೆ ಇಡೀ ಜಗತ್ತಿನ ಜನರು ನಾವೆಲ್ಲ ಮಾನವರು ಒಂದು ಅನ್ನುವಂಥ ಭಾವನೆ ಬರಬೇಕು. ಯಾವುದೇ ಜಾತಿ, ಧರ್ಮ, ಭಾಷೆಗತವಾಗಿರ್ತಕ್ಕಂಥ ಭೇದವನ್ನು ಮರಿಬೇಕನ್ನುವಂಥದ್ದೇ ಸಂಗಮ ಸ್ನಾನದ ಉದ್ದೇಶ. ಇದನ್ನು ಧಾರ್ಮಿಕ ದೃಷ್ಟಿಯಿಂದ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ನಮ್ಮ ಋಷಿಮುನಿಗಳು ಈ ಪರ್ವವನ್ನು ಮಾಡಿದ್ದಾರೆ. ಅದಕ್ಕೆ ಯಮುನೋತ್ರಿಯಿಂದ ಬಂದಿರತಕ್ಕಂಥ ಯಮುನಾ, ಗಂಗೋತ್ರಿಯಿಂದ ಬಂದಿರತಕ್ಕಂಥ ಗಂಗಾ ಇವೆರಡು ಇಲ್ಲಿ ಸಂಗಮ ಆಗ್ತವೆ. ಕೂಡಿರ್ತಕ್ಕಂಥ 2 ನದಿಗಳು ಸಮುದ್ರವರೆಗೆ ಕೂಡ್ಕೊಂಡು ಹೋಗಿ ಸಮರಸ ಆಗ್ತವೆ. ಹೇಗೊಮ್ಮೆ ಕೂಡಿರ್ತಕ್ಕಂಥ ನದಿಗಳು ಎಂದೂ ಅಗಲದಾಗೆ ಬೇರೆ ಹೋಗ್ತಾವಲ್ಲ ಹಾಗೆ ಬೇರೆ ಬೇರೆ ಪರಂಪರೆಯ ಜನರು ಕೂಡ ಇಲ್ಲಿ ಮುಳುಗಿ ಮುಳುಗೆದ್ದು ಏನು ತಿಳ್ಕೋಬೇಕು ಅಂತಂದ್ರೆ
ನಾವು ನಮ್ಮೆಲ್ಲ ಭೇದ ಭಾವವನ್ನು ಮರೆತು ನಾವು ಒಂದಾಗಿ ಹೋಗ್ಬೇಕನ್ನುವಂಥ ಜ್ಞಾನ ಬರಲಿ ಅನ್ನೋದೇ ಈ ಕುಂಭಮೇಳದ ಉದ್ದೇಶ. ಬರೀ ಮುಳುಗೆದ್ರೆ ಆ ಬುದ್ಧಿ ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಮ್ಮ ದೇಶದ ಎಲ್ಲ ಸಾಧು ಸಂತರು ಅನೇಕ ಸತ್ಸಂಗಗಳನ್ನು ಮಾಡಿ ಈ ಭೇದ ಬುದ್ಧಿಯನ್ನು ದೂರ ಮಾಡ್ತಕ್ಕಂಥ ಒಂದು ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಆ ದೃಷ್ಟಿಯಿಂದ ಈ ಸಂಗಮ ಕ್ಷೇತ್ರದ ಒಂದು ಕುಂಭ ಪರ್ವ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಗುರುಗಳೇ, ನಾವು ಈ ಮಹಾಕುಂಭಮೇಳದಲ್ಲಿ ನೋಡ್ತಾ ಇದ್ದೀವಿ, ಪಾಶ್ಚಾತ್ಯರು ಇಲ್ಲಿಗೆ ಬರ್ತಾ ಇದ್ದಾರೆ, ಸನಾತನ ಧರ್ಮವನ್ನ ಅಪ್ಪಿಕೊಳ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಇಡೀ ದೇಶದ ಜನ ಒಟ್ಟಾಗಿ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಯಾವುದೇ ಜಾತಿ ಅದು ಯಾವುದನ್ನ ಕೂಡ ನೋಡದೆ ಒಟ್ಟಾಗಿ ಸೇರ್ತಾ ಇದ್ದಾರೆ. ಹಾಗಾಗಿ ನೀವೇನ್ ಹೇಳ್ತೀರಾ ಗುರುಗಳು, ಇಡೀ ವಿಶ್ವ ಈ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುತ್ತಾ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗುತ್ತಾ ಅಂತ? ಸಾಮಾನ್ಯವಾಗಿ ಸನಾತನ ಧರ್ಮದ ಉದ್ದೇಶ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖಿಯಾಗಿರಬೇಕು, ಎಲ್ಲರೂ ನಿರೋಗಿಯಾಗಿರಬೇಕು, ಎಲ್ಲರೂ ಮಂಗಲ ಪರಂಪರೆಯನ್ನು ಕಾಣಬೇಕನ್ನುವಂಥದ್ದೇ ಸನಾತನ ಧರ್ಮದ ಮುಖ್ಯ ಉದ್ದೇಶವಾಗಿರೋದ್ರಿಂದ ಎಲ್ಲರೂ ಹಿಂದೂಗಳಾಗ್ತಾರ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಲ್ಲರೂ ತಮ್ಮ ಧರ್ಮದಲ್ಲಿ ಇದ್ದರೂ ಕೂಡ ಎಲ್ಲರೂ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಐಕ್ಯ ಮನೋಭಾವನೆ ಬಂದರೆ ಇದಕ್ಕಿಂತಲೂ ಉತ್ತಮವಾದ ಬೇರೆ ಯಾವುದಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬಂದು ಸೇರ್ತಾ ಇದ್ದಾರೆ, ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಮಹಾ ಸಂಗಮವನ್ನ ಒಂದಷ್ಟು ಜನ ರಾಜಕೀಯವಾಗಿ ಬೇರೆಯದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಧಾರ್ಮಿಕ ಸಮ್ಮೇಳನವನ್ನ ಒಂದು ಕೇವಲವಾಗಿ ನೋಡ್ತಾ ಇದ್ದಾರೆ ಅಥವಾ ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಸಾಮಾನ್ಯವಾಗಿ ರಾಜಕೀಯ ಜನರನ್ನು ಒಲಿಸ್ಕೋಬೇಕಾದ್ರೆ ವಿಕಾಸ ಕಾರ್ಯಗಳನ್ನು ಮಾಡಿ ಜನಹಿತ ಕಾರ್ಯ ಮಾಡಿ ಒಲಿಸ್ಕೋಬೇಕೆ ಹೊರತಾಗಿ ಇಂಥ ಇನ್ನೊಂದು ನಿಂದಿಸಿ ಸ್ತುತಿಸಿ ಪಡಿತಕ್ಕಂಥದ್ದಲ್ಲ. ಇದು ಕ್ಷಣಿಕ, ಕೆಲವು ಅವ್ರ ಜನರಲ್ಲಿ ಪರಿಣಾಮ ಮಾಡ್ಬೋದು. ಆದರೆ ಇಂಥ ಮಾರ್ಗವನ್ನು ಯಾವ ಪಾರ್ಟಿಯವರು ಕೂಡ ಅವಲಂಬನೆ ಮಾಡೋದು ಸರಿಯಾದಲ್ಲ. ಜನರ ಹಿತದ ಕಾರ್ಯ ಮಾಡಬೇಕು, ಜನರ ಒಲಿಮೆಯನ್ನು ಪಡ್ಕೋಬೇಕು. ಗುರುಗಳೇ, ಸನಾತನ ಧರ್ಮ ಇಷ್ಟು ವ್ಯಾಪಕವಾಗಿ ಬೆಳೀತಾ ಇದೆ, ಎಲ್ಲರೂ ಕೂಡ ಅಪ್ಪಿಕೊಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಒಂದಷ್ಟು ಸಮಸ್ಯೆಗಳಿದೆ. ಆ ಕಡೆ ಮತಾಂತರ ಆಗಿರಬಹುದು, ಇನ್ನೇನೋ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇದೆ, ಅಥವಾ ಜಾತಿ ಸಮಸ್ಯೆ ಆಗಿರಬಹುದು. ಇವೆಲ್ಲವನ್ನ ಯಾವ ರೀತಿ ನಿವಾರಿಸಬಹುದು? ಇದರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಸಾಮಾನ್ಯ ನಮ್ಮ ದೇಶದಲ್ಲಿ ಜಾತಿ ಅಂದರೆ ಇವು ಜನ್ಮತ ಬಂದಂಥವುಗಳಲ್ಲ, ನಾವು ಮಾಡ್ತಕ್ಕಂಥ ಉದ್ಯೋಗದಿಂದ ಬಂದಂತಕ್ಕಂಥ ಮಾತನ್ನೆಲ್ಲರೂ ಒಪ್ಕೊಂಡು ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಯಾವ ಉದ್ಯೋಗವೂ ಕನಿಷ್ಠ ಅಲ್ಲ. ವೇದ ಓದೋದು ಶ್ರೇಷ್ಠ, ಕಸ ಹೊಡೆಯೋದು ಕನಿಷ್ಠ ಅನ್ನುವಂಥ ಭಾವ ನಮ್ಮ ದೇಶದಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಬೇಕು. ವೇದ ಓದೋನಿಗೆ ಕಸ ಹೊಡೆಯೋನು ಬೇಕು, ಕಸ ಹೊಡೆಯೋನಿಗೆ ವೇದ ಓದೋನು ಕೂಡ ಬೇಕಾಗ್ತದೆ. ಹಾಗೆ ಎಲ್ಲವನ್ನೂ ಎಲ್ಲರಿಗೂ ಪಡ್ಕೊಳ್ಳಾಗೋದಿಲ್ಲ ಅಂತ ತಿಳ್ಕೊಂಡು ಅವರವರ ಬುದ್ಧಿಮತ್ತಕ್ಕಂಥ ಜ್ಞಾನ ಪಡ್ಕೊಂಡಿರ್ತಾರೆ. ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ಆದ್ದರಿಂದ ಎಲ್ಲರನ್ನು ಗೌರವಿಸಬೇಕು. ಸಣ್ಣವ ದೊಡ್ಡವ, ಉಚ್ಚ ಜಾತಿ ನೀಚ ಜಾತಿ ಅನ್ನಲಾರ್ದೇ ಉದ್ಯೋಗ ಯಾವುದಿದ್ದರೂ ಕೂಡ ಅವನು ನಾವು ಬೇಕಾಗ್ತಾನೆ. ಅಂತೆಯೇ ಹಿಂದಿನ ಒಂದು ಕುಂಭ ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಲ್ಲಿ ಕಸ ಹೊಡಿತಕ್ಕಂತಹ, ಅಂದರೆ ಬೇರೆ ಸೇವೆ ಮಾಡ್ತಕ್ಕಂಥವ್ರು ಪಾದಪೂಜೆ ಮಾಡಿರ್ತಕ್ಕಂಥ ಘಟನೆ ನೀವೆಲ್ಲ ನೋಡಿರ್ಬೋದು. ಅಂದ್ರೆ ಅರ್ಥ ಏನಂದ್ರೆ ಬ್ರಾಹ್ಮಣನ ಎಷ್ಟು ಪೂಜ್ಯನೋ ಗೌರವಕ್ಕೆ ಯೋಗ್ಯನೋ ಹಾಗೆ ಸ್ವಚ್ಛತೆ ಮಾಡ್ತಕ್ಕಂಥ ವ್ಯಕ್ತಿನೂ ಅಷ್ಟೇ ಶ್ರೇಷ್ಠ. ಯಾಕೆ ಅವ್ನು ಮಾಡದಿದ್ದರೆ ಅಲ್ಲಿ ಕುಂತು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಈ ಜಾತಿ ಪಂಥಗಳನ್ನು ಎಲ್ಲವನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಇದ್ದೇ ಇರ್ತವೆ. ಆದರೆ ಏನು ಮಾಡಬೇಕಂದ್ರೆ ಎಲ್ಲರೂ ಗೌರವಿಸ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೊಳ್ಳೋದು ಭಾಳ ಮುಖ್ಯವಾಗಿರುವಂಥದ್ದು. ಗುರುಗಳು, ಈ ಮಹಾಕುಂಭ ಮೇಳದ ಒಂದು ವ್ಯವಸ್ಥೆಯ ಬಗ್ಗೆ ಹೇಳೋದಾದ್ರೆ? ಈ ಮಹಾಕುಂಭದ ಬಗ್ಗೆ ವ್ಯವಸ್ಥೆ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ. ರಾಜ್ಯ ಸರ್ಕಾರದ ಯೋಗಿ ಆದಿತ್ಯನಾಥ್ ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಪೂರ್ವವಾಗಿರ್ತಕ್ಕಂಥದ್ದು. ನೂರಾರು ಸಾವಿರ ಲಕ್ಷಾಂತರ ಜನ ವ್ಯವಸ್ಥೆ ಮಾಡೋದು ಭಾಳ ಕಷ್ಟ. ಅದು 40-50 ಕೋಟಿ ಜನ ಬರ್ತಕ್ಕಂಥ ಈ ಸ್ಥಾನವನ್ನು ಅಷ್ಟೇ ಸ್ವಚ್ಛವಾಗಿಡೋದು, ಇರಲಿಕ್ಕೆ ವ್ಯವಸ್ಥೆ ಮಾಡೋದು, ಬರ್ತಕ್ಕಂಥವ್ರಿಗೆ ಹೋಗಲಿಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು,
ಮತ್ತು ಇಷ್ಟೆಲ್ಲ ಉಸಿಗಿನ ಪ್ರದೇಶದಲ್ಲಿ ಒಂದು ದೊಡ್ಡ ನಗರವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಉತ್ತರ ಪ್ರದೇಶ ಸರ್ಕಾರದ ಬಹಳ ದೊಡ್ಡ ಶ್ರೇಯಸ್ಸು ನಮಗೆ ಅನಿಸ್ತದೆ. ಆ ದೃಷ್ಟಿಯಿಂದ ಯೋಗಿ ಆದಿತ್ಯನಾಥ್ನವರಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸನಾತನ ಧರ್ಮವನ್ನ ಎತ್ತಿ ಹಿಡಿತಾ ಇರುವಂತಹ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಾಗಿರಬಹುದು, ಯೋಗಿಜಿಯವರಾಗಿರಬಹುದು, ಯಾವುದೇ ಅಳುಕಿಲ್ಲದೆ ತಮ್ಮ ಧರ್ಮವನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಇವತ್ತು ಇಡೀ ವಿಶ್ವವೇ ಈ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಸಾಮಾನ್ಯವಾಗಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನುವಂಥ ಮಾತಿರ್ತದೆ. ಯಾರು ಯಾವ ಧರ್ಮದಲ್ಲಿ ಜನ್ಮವೆತ್ತಿರ್ತಾರೋ ಆ ಧರ್ಮದ ಬಗ್ಗೆ ಅಭಿಮಾನ ಇರಬೇಕು, ಅದರ ದುರಭಿಮಾನ ಇರಬಾರ್ದು. ತನ್ನ ಧರ್ಮವನ್ನು ಇನ್ನೊಬ್ಬರ ಮೇಲೆ ಹೇರುವಂಥ ಅಥವಾ ಇನ್ನೊಂದನ್ನು ಅವಹೇಳ ಮಾಡ್ತಕ್ಕಂಥ ಭಾವನೆ ಎಲ್ಲರಿರಬಾರ್ದು. ಸಾಮಾನ್ಯವಾಗಿ ಧರ್ಮಗಳು ಮನುಷ್ಯನ ಉನ್ನತಿಯಾಗಿ ಬಂದಿರುವಂಥವು, ರಾಜಕೀಯಕ್ಕೆ ಬಳಸ್ತಕ್ಕಂಥವುಗಳಲ್ಲ. ಆದ್ದರಿಂದ ಪ್ರತಿಯೊಬ್ಬ ಧರ್ಮದ ಗುರುಗಳಾಗಲಿ ಅನುಯಾಯಿಗಳಾಗಲಿ ತಮ್ಮ ಧರ್ಮದಲ್ಲಿ ನಿಷ್ಠೆ ಇರಬೇಕು, ಇನ್ನೊಬ್ಬರ ಬಗ್ಗೆ ಸಹಿಷ್ಣುತಾ ಭಾವನೆ. ಈ ನಿಷ್ಠೆ ಮತ್ತು ಸಹಿಷ್ಣುತೆ ಇದ್ದದ್ದಾದರೆ ಎಷ್ಟೇ ಧರ್ಮ ಇದ್ದರೂ ಕೂಡ ಯಾವ ಹಾನಿಯನ್ನು ಮಾಡಲಿಕ್ಕಾಗೋದಲ್ಲ. ಆದ್ದರಿಂದ ನಮ್ಮ ದೇಶದ ಋಷಿ ಮಹರ್ಷಿಗಳು ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ ಮನೋಭಾವವನ್ನು ಬೋಧಿಸಿದ್ದಾರೆ. ಅದನ್ನು ಎಲ್ಲ ಧರ್ಮದವರು ಅನುಸರಿಸಿದರೆ ಜಗತ್ತಿನಲ್ಲಿ ಅನೇಕ ಧರ್ಮ ಇದ್ದರೂ ಕೂಡ ನಾವು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗುರುಗಳ ಕೊನೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ ಈ ಪ್ರಯಾಗ್ರಾಜ್ನಿಂದ, ಈ ಮಹಾಕುಂಭ ಮೇಳದಿಂದ ಏನನ್ನ ತಿಳಿಸ್ತೀರಾ ಗುರುಗಳೇ? ಈ ಕುಂಭಮೇಳಕ್ಕೆ ಬಹಳಷ್ಟು ಕನ್ನಡಿಗರು ಬಂದಿದ್ದಾರೆ, ಇನ್ನೂ ಬರ್ತಾನೆ ಕೂಡ ಇದ್ದಾರೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧ ಇರತಕ್ಕಂಥ ಕುಂಭಮೇಳ, ಆದರೆ ಇದರ ಪ್ರಚಾರ ವಿಶ್ವವ್ಯಾಪಕವಾಗಿ ಆಗಿರೋದ್ರಿಂದ ಕನ್ನಡಿಗರು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಈ ಜಂಗಮವಾಡಿ ಮಠ ಇದು ಕನ್ನಡಿಗರದೇ ಮಠ ಅಂತ ತಿಳ್ಕೊಂಡು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಒಂದು ಇದರದ್ದು ಮುಖ್ಯ ಪೀಠ ಇರೋದು ಕಾಶಿಯಲ್ಲಿದೆ, ಅದರ ಬ್ರ್ಯಾಂಚನ್ನು ನಾವು ಅನಾದಿ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಈ ಮಠದಲ್ಲಿ ಪ್ರಯಾಗರಾಜೇಶ್ವರ ಮಹಾದೇವ ಮಂದಿರ ಇದೆ. ಅಂದರೆ ಈ ಊರಿನ ಆರಾಧ್ಯ ದೇವರಂದರೆ ಪ್ರಯಾಗರಾಜೇಶ್ವರದ ಜಂಗಮವಾಡಿ ಮಠದಲ್ಲಿದೆ. ಈ ಮಠ ಇರತಕ್ಕಂಥದ್ದು ಕೇವಲ ಕನ್ನಡಿಗರಂತ ಅರ್ಥ ಅಲ್ಲ, ನಮ್ಮ ಮಠದಲ್ಲಿ ಎಲ್ಲ ಪ್ರಾಂತಗಳ ಎಲ್ಲ ಧರ್ಮದ ಜನರು ಬರ್ತಾ ಇದ್ದಾರೆ. ನಾವು ಎಲ್ಲರನ್ನೂ ಸೌಹಾರ್ದದಿಂದ ಕಾಣ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ಕನ್ನಡಿಗರು ಭಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೀವೆಲ್ಲ ಚಾನಲ್ದವರು ಕೂಡ, ಕರ್ನಾಟಕ ಚಾನಲ್ದವರು ಕೂಡ ಭಾಳ ಜನ ಬಂದಿದ್ದೀರಿ. ನೀವೆಲ್ಲ ಪ್ರಚಾರ ಮಾಡೋದ್ರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ನಾಳೆ ಫೆಬ್ರವರಿ 26ವರೆಗೆ ಇದು ನಡೀತಾ ಇದೆ. ಆದರೆ ಒಂದು ದೃಷ್ಟಿಯಿಂದ ನೋಡಿದ್ದಾದರೆ ಗುರು ಇನ್ನೂ ಮೇ 15ರವರೆಗೂ ಕೂಡ ಇದೇ ರಾಶಿಯಲ್ಲಿ ಇರೋದ್ರಿಂದ ಈ ಪರ್ವಕಾಲ ಇನ್ನೂ ಇದೆ. ಆದ್ದರಿಂದ ಯಾರಿಗೆ ಶಿವರಾತ್ರಿ ಒಳಗೆ ಬರಲಿಕ್ಕಾಗಲ್ಲ ಅಂಥವ್ರು ನಿರಾಶೆ ಆಗ್ತಕ್ಕಂಥ ಇಲ್ಲ. ಮೇ 15ನೇ ತಾರೀಕಿನವರೆಗೂ ಕೂಡ ಈ ಕುಂಭ ಪರ್ವ ಇರೋದ್ರಿಂದ ಬಾರದೇ ಇದ್ದವರು ಸಮಾಧಾನಕ್ಕೆ ಬಂದು ಪುಣ್ಯ ಅಮೃತ ಸ್ನಾನವನ್ನು ಮಾಡಿ ಧನ್ಯರಾಗಬೇಕಂತಕ್ಕಂಥ ಸಂದೇಶವನ್ನು ಹೇಳ್ತಾ ಇದ್ದೇವೆ. ನೀವೆಲ್ಲ ಮಾತುಗಳಿಗೆ ಕೂಡ ಧನ್ಯವಾದಗಳು ಗುರುಗಳೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.